ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ರಾಕ್ಷಾ ಮಂಜುನಾಥ್. ಇವತ್ತು ನಾನು ಶ್ರೀ ಹೊನ್ನಾದೇವಿ ಅಮ್ಮನವರ ಪಾಂಪ್ಲೆಟ್ನಲ್ಲಿ ಪ್ರಿಂಟ್ ಆಗಿರುವಂಥ ಸ್ಟೋರಿನ ನಿಮಗೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ. ಮಹನೀಯರೇ, ಶ್ರೀ ಹೊನ್ನಾದೇವಿ ಮಹಾಸನ್ನಿಧಿ ಎಂದು ಪ್ರಸಿದ್ಧವಾಗಿರುವ ಬ್ಯಾಲಕೆರೆ ಗ್ರಾಮವು ಕಸಬಾ ಹೋಬಳಿ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆಯ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ ಹಾಗೂ ಬೆಂಗಳೂರು-ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 48ರ ಸೋಲೂರಿನಿಂದ ದಕ್ಷಿಣಕ್ಕೆ 5 ಕಿಲೋಮೀಟರ್ ದೂರದಲ್ಲಿದ್ದು ಮತ್ತು ಉತ್ತಮ ರಸ್ತೆಯಿಂದ ಕೂಡಿರುತ್ತದೆ. ಸದರಿ ಬ್ಯಾಲಕೆರೆ ಗ್ರಾಮಕ್ಕೆ ಸುಮಾರು 800 ವರ್ಷಗಳ ಇತಿಹಾಸವಿದೆ. ಶ್ರೀ ಹೊನ್ನಾದೇವಿ ಅಮ್ಮನವರು ಮಹಾಶಕ್ತಿ ದೇವತೆ ಎನಿಸಿ ನಂಬಿದ ಭಕ್ತರುಗಳ ಸಕಲ ಇಷ್ಟಾರ್ಥಗಳನ್ನು ಅನುಗ್ರಹಿಸುವ ಮಹಾತಾಯಿಯಾಗಿರುತ್ತಾರೆ ಮತ್ತು ಅಪಾರ ಭಕ್ತಾದಿಗಳು ಈ ದೇವಿಗೆ ನಡೆದುಕೊಳ್ಳುತ್ತಾರೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ಶಿವಗಂಗಾ ಕ್ಷೇತ್ರದಲ್ಲಿ ಶ್ರೀ ಅಮ್ಮನವರು ಉಗ್ರ ಸ್ವರೂಪಿಣಿಯಾಗಿದ್ದು ಹಾಗೂ ಭವಿಯಾಗಿ ನೆಲೆಸಿರುತ್ತಾರೆ. ಆಗ ಅಲ್ಲಿನ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ಅವಕೃಪೆಗೆ ಒಳಗಾಗಿ ಶಾಪ ವಿಮೋಚನೆಗಾಗಿ ಶಿವಗಂಗೆಯಿಂದ ದಕ್ಷಿಣ ದಿಕ್ಕಿನ ಸೋಲೂರಿಗೆ ಬಂದು ಮತ್ತೆ ದಕ್ಷಿಣ ದಿಕ್ಕಿಗೆ ಬೇಲದ ಹಣ್ಣಿನ ತೋಪುಗಳಿಂದ ಕೂಡಿದ ಈಗಿನ ಬೇಲಕೆರೆ ಗ್ರಾಮಕ್ಕೆ ಬಂದು ನೆಲೆಸುತ್ತಾರೆ. ಈಗಲೂ ಸಹ ಸೋಲೂರಿನ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಶ್ರೀ ಅಮ್ಮನವರು ಪಾದಗಳನ್ನು ಊರಿರುವ ಕುರುಹುಗಳನ್ನು ನೋಡಬಹುದು. ಅಲ್ಲಿಂದ ಕಂಬದ ಕಲ್ಲಿನ ಹತ್ತಿರ 2ನೇ ಪಾದಗಳು ಮತ್ತು 3ನೇ ಪಾದಗಳನ್ನು ಬ್ಯಾಲಕೆರೆಯಿಂದ ಪೂರ್ವಕ್ಕೆ ಗೌಡರ ಹೊಲದ ಶಿಲೆಯ ಮೇಲೆ ಮೂಡಿರುವ ಕುರುಹುಗಳು ಇರುತ್ತದೆ. ಇಲ್ಲಿಂದ ಬ್ಯಾಲಕೆರೆಗೆ ಬಂದು ನೆಲೆಸಿರುತ್ತಾರೆ. ಈ ಪಾದಗಳನ್ನು ಈಗಲೂ ಪೂಜಿಸಲ್ಪಡಲಾಗುತ್ತದೆ. ಹಿಂದೆ ಮುತ್ತು ಮಾರುವ ಶೆಟ್ಟಿಯೊಬ್ಬ ಬ್ಯಾಲಕೆರೆಗೆ ಬಂದು ಅಮ್ಮನವರು ಆವಾಹನೆಗೊಂಡಿದ್ದ ಕಲ್ಲುಗುಂಡಿನಿಂದ ಒಲೆ ಹೂಡಿ ಅಡಿಗೆ ಮಾಡಿ ಶಿಕ್ಷೆ ಅನುಭವಿಸಿ ಪ್ರಾಯಶ್ಚಿತ್ತ ಮಾಡಿಕೊಂಡು ಆ ಕಲ್ಲುಗುಂಡಿಗೆ ಒಂದು ಚಿಕ್ಕ ಗುಡಿಯನ್ನು ನಿರ್ಮಿಸಿ ಅಭಿವೃದ್ಧಿ ಹೊಂದಿರುತ್ತಾರೆ. ಹಾಗೂ ಶೆಟ್ಟಿಯ ಮನೆಯವರು ಈಗಲೂ ಈ ಅಮ್ಮನವರಿಗೆ ಒಕ್ಕಲಾಗಿ ನಡೆದುಕೊಳ್ಳುತ್ತಾರೆ. ಬ್ಯಾಲಕೆರೆ ಮತ್ತು ಗೂಡೆಪಾಳ್ಯದ ಮಧ್ಯದಲ್ಲಿ ಇಪ್ಪಾಡಿ ಬೀರೇದೇವರಿಗೆ ನಡೆದುಕೊಳ್ಳುವ ಒಂದು ಕುರುಬರ ಹಟ್ಟಿ ಇರುತ್ತದೆ. ಈಗಲೂ ಹಟ್ಟಿಯ ಅವಶೇಷಗಳನ್ನು ನೋಡ್ಬೋದು. ಶ್ರೀ ಅಮ್ಮನವರು ತಮ್ಮ ಪ್ರಭಾವದಿಂದ ಈ ಕುರುಬರನ್ನು ತನ್ನ ಕಾಸಾ ಭಕ್ತಾದಿಗಳನ್ನಾಗಿ ಮಾಡಿಕೊಂಡು ಅವರಿಗೆ ಸಕಲ ಸೌಭಾಗ್ಯಗಳನ್ನು ಕರುಣಿಸುತ್ತಾರೆ. ಶ್ರೀ ಅಮ್ಮನವರ ಜಾತ್ರೆಯನ್ನು ಸುಸೂತ್ರವಾಗಿ ನಡೆಸಲು ಕುರುಬರಹಟ್ಟಿ ಗೌಡರು ಬ್ಯಾಲಕೆರೆ ಗೌಡರ ವಿಶ್ವಾಸ ಗಳಿಸುತ್ತಾರೆ. ಒಮ್ಮೆ ಕೆಂಚಪ್ಪನೆಂಬ ಕುರುಬಗೌಡನು ಈ ಅಮ್ಮನವರಿಗೆ ಇಷ್ಟವಿಲ್ಲದ ಹುಲಿಯೂರು ದುರ್ಗದ ಹುಲ್ಲೂರಮ್ಮ ದೇವಿಯ ಮನೆತನದ ಹೆಣ್ಣನ್ನು ತಂದು ಸಂಬಂಧ ಬೆಳೆಸಿದಾಗ ಕುರುಬರಹಟ್ಟಿ ಬೆಂಕಿಗೆ ಆಹುತಿಯಾಗಿ ಕುರುಬರೆಲ್ಲ ಚದುರಿ ಹೋಗುತ್ತಾರೆ. ಅದರಲ್ಲಿ ಒಂದು ಭಾಗ ಸೋಮದೇವನಹಳ್ಳಿಯಲ್ಲಿ ನೆಲೆಸಿರುತ್ತಾರೆ. ಈಗಲೂ ಸಹ ಅಮ್ಮನವರಿಗೆ ಕಟ್ಟುನಿಟ್ಟಿನ ಕಟ್ಟಳೆಗಳನ್ನು ಅನುಸರಿಸುತ್ತಾ ಬಂದಿರುತ್ತಾರೆ. ಹೀಗೆ ಮುಂದೆ ಭವಿಯಾಗಿದ್ದ ಶ್ರೀ ಅಮ್ಮನವರು ಬ್ಯಾಲಕೆರೆಯಲ್ಲಿದ್ದ ಶ್ರೀ ಗದ್ದಿಗೆ ಮಠದ ಸ್ವಾಮಿಗಳ ಸೇವೆಯನ್ನು ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಬ್ಯಾಲಕೆರೆಯ ಗದ್ದುಗೆ ಮಠದ ಸ್ವಾಮಿಗಳು ಮತ್ತು ಶಿವಗಂಗೆಯ ಶ್ರೀ ಹೊನ್ನಮ್ಮ ಗವಿಮಠದ ಸ್ವಾಮಿಗಳಿಂದ ಲಿಂಗಧಾರಣೆ ಮತ್ತು ಶಿವದೀಕ್ಷೆಯನ್ನು ಪಡೆದು ಶ್ರೀ ಹೊನ್ನಾದೇವಿ ಎಂದು ಪುನರ್ನಾಮಕರಣ ಮಾಡಿರುತ್ತಾರೆ. ಇಂದಿಗೂ ಸಹ ಬ್ಯಾಲಕೆರೆಯ ಗದ್ದುಗೆಯ ಮಹಂತಯ್ಯನವರಿಂದ ಕ್ರಿಯಾ ಕಟ್ಟಳೆಗಳನ್ನು ಮಾಡಿಸಿಕೊಂಡು ಶ್ರೀ ಹೊನ್ನಾದೇವಿ ಅಮ್ಮನವರ ಹಾಗೂ ಕರಗದ ಮೆರವಣಿಗೆಯನ್ನು ಹೊರಡಿಸಲಾಗುತ್ತದೆ. ಸುಮಾರು 3-4 ತಲೆಮಾರುಗಳ ಹಿಂದೆ ಸೋಮೇದೇವನಹಳ್ಳಿಯ ಹೊಟ್ಟೆಮಾರಯ್ಯ ಮತ್ತು ಕಾಸಾ ಭಕ್ತರು, ಬ್ಯಾಲಕೆರೆಯ ಬಸವೇಗೌಡರು ಹಾಗೂ ನಂಜೇಗೌಡರು, ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳು ಸೇರಿ ಶ್ರೀ ಅಮ್ಮನವರಿಗೆ ಉತ್ತಮ ದೇವಾಲಯವನ್ನು ನಿರ್ಮಿಸಿರುತ್ತಾರೆ. ಅಲ್ಲದೆ ಕಲ್ಲಿನ ಚಕ್ರವುಳ್ಳ 2 ರಥಗಳನ್ನು ಶ್ರೀ ಬಸವೇಶ್ವರ ಸ್ವಾಮಿ ಹಾಗೂ ಶ್ರೀ ಹೊನ್ನಾದೇವಿ ಅಮ್ಮನವರಿಗೆ ನಿರ್ಮಿಸಿ ಅಂದು ಬಹಳ ವೈಭವದ ಜಾತ್ರೆಯನ್ನು ನಡೆಸಿರುತ್ತಾರೆ. ಇಂದಿಗೂ ಪ್ರತಿ ವರ್ಷದ ಫಾಲ್ಗುಣ ಮಾಸದಲ್ಲಿ ಶ್ರೀ ಅಮ್ಮನವರಿಗೆ ವೈಭವದ ಅಗ್ನಿಕುಂಡ ಮತ್ತು ಕರಗದ ಉತ್ಸವ ಹಾಗೂ ರಥೋತ್ಸವ ಹೀಗೆ 8 ದಿನಗಳ ಕಾಲ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಜರುಗುತ್ತದೆ.